ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4ನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಕನ್ನಡದ ಗ್ರಾಮರ್ ಬ್ಯಾಂಕ್ನ ವ್ಯವಹಾರ ಪತ್ರವನ್ನ ಹೇಗೆ ಬರೆಯಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಪತ್ರದಲ್ಲಿ ನಿಮಗೆ ಎರಡು ರೀತಿ ಬರುತ್ತೆ. ಒಂದು ಬ್ಯಾಂಕ್ ಮೇಲೆ, ಅದನ್ನ ವ್ಯವಹಾರ ಪತ್ರ ಅಂತ ಕರಿತೀವಿ. ಇನ್ನೊಂದು ವಿಮೆ ಮೇಲೆ ಬರುತ್ತೆ, ಅದನ್ನ ವಿಚಾರಣೆ ಪತ್ರ ಅಂತ ಕರಿತೀವಿ. ಸೊ ಈ ವಿಡಿಯೋದಲ್ಲಿ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಪತ್ರಗಳ ಮೇಲೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಉತ್ತರವನ್ನ ಬರಿಬೇಕು ಅನ್ನೋದನ್ನ ನೋಡೋಣ. ಸೊ ಮೊದಲಿಗೆ ಫಾರ್ಮ್ಯಾಟ್ ನೋಡೋಣ. ಸೊ ಫಾರ್ಮ್ಯಾಟ್ ಹೇಗಿರ್ಬೇಕಂದ್ರೆ, ಮೊದಲಿಗೆ ಹೆಡ್ಡಿಂಗ್ ಹಾಕ್ತೀವಿ, ಬ್ಯಾಂಕ್ ವ್ಯವಹಾರ ಪತ್ರ ಅಂತ. ಸೊ ಬ್ಯಾಂಕ್ ವ್ಯವಹಾರ ಪತ್ರನ ಹೆಡ್ಡಿಂಗ್ ನ ಮೆನ್ಷನ್ ಮಾಡಿದ ನಂತರ ಟು ಅಡ್ರೆಸ್ ಬರಿಬೇಕಾಗುತ್ತೆ. ಗೆ ಅಂತ ಬರೆದು ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಹುಬ್ಬಳ್ಳಿ. ಸೊ ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಹುಬ್ಬಳ್ಳಿ, ಈ ಜಾಗದಲ್ಲಿ ನೀವು ನಿಮಗೆ ಸಂಬಂಧಪಟ್ಟಂತ ಅಡ್ರೆಸ್ ನ ಹಾಕ್ಬಹುದು ಅಥವಾ ಇದನ್ನೇ ಬರಿಬಹುದು. ಮಾನ್ಯರೇ ನೆಕ್ಸ್ಟ್ ಬರಿತೀವಿ. ವಿಷಯವನ್ನ ಬರಿಬೇಕಾಗತ್ತೆ. ನಿಮ್ಮ ಬ್ಯಾಂಕಿನಲ್ಲಿ ಡ್ಯಾಶ್ ಪಡೆಯುವ ಕುರಿತು. ಈ ಡ್ಯಾಶ್ ಏನಿದೆ ಬಿಟ್ಟ ಸ್ಥಳ, ಈ ಜಾಗದಲ್ಲಿ ನೀವು ಹೊಸ ಖಾತೆ ಪ್ರಾರಂಭಿಸುವುದು ಪ್ರಶ್ನೆಯಲ್ಲಿ ಇರುತ್ತೆ. ಯಾವ ಮ್ಯಾಟರ್ಗೋಸ್ಕರ ನೀವು ಬ್ಯಾಂಕ್ಗೆ ಪತ್ರ ಬರಿಬೇಕನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ ಕ್ವಶನ್ ಅಲ್ಲಿ. ಒಂದ್ ವೇಳೆ ಹೊಸ ಖಾತೆ ತೆಗೆಯೋದಕ್ಕಾಗಿದ್ರೆ ಇಲ್ಲಿ ಹೊಸ ಖಾತೆ ಅಂತ ಬರಿಬೇಕಾಗುತ್ತೆ ಬಿಟ್ಟ ಸ್ಥಳ ಜಾಗದಲ್ಲಿ. ನಿಮ್ಮ ಬ್ಯಾಂಕಿನಲ್ಲಿ ಹೊಸ ಖಾತೆ ಪಡೆಯುವ ಕುರಿತು ಅಂತ. ಅಥವಾ ಪ್ರಶ್ನೆಯಲ್ಲಿ ಏನ್ ಕೇಳ್ಬೋದು ಅಂದ್ರೆ, ಪಾಸ್ಬುಕ್ ಪಡೆಯೋದಕ್ಕೋಸ್ಕರ ಇರ್ಬೋದು. ನಿಮ್ಮ ಬ್ಯಾಂಕಿನಲ್ಲಿ ಪಾಸ್ಬುಕ್ ಪಡೆಯುವ ಕುರಿತು, ಎಟಿಎಂ ಪಡೆಯುವ ಕುರಿತು, ಆನ್ಲೈನ್ ಬ್ಯಾಂಕಿಂಗ್ ಸೇವೆ ಪಡೆಯುವ ಕುರಿತು. ಸೊ ಪ್ರಶ್ನೆಯಲ್ಲಿ ಪಾಸ್ಬುಕ್ ಆದ್ರೂ ಕೊಡ್ಬೋದು, ಎಟಿಎಂ ಪಡೆಯೋದಕ್ಕೋಸ್ಕರ ಆದ್ರೂ ಕೊಡ್ಬೋದು, ಆನ್ಲೈನ್ ಸರ್ವಿಸ್ ಪಡೆಯೋದಕ್ಕೋಸ್ಕರ ಆದ್ರೂ ಕೊಡ್ಬೋದು, ಹೊಸ ಖಾತೆ ತೆಗೆಯೋದಕ್ಕೋಸ್ಕರ ಆದ್ರೂ ಕೊಡ್ಬೋದು. ಸೊ ಪ್ರಶ್ನೆಯಲ್ಲಿ ಏನೇ ಬರ್ಲಿ, ಆ ಮ್ಯಾಟರ್ ಏನಿರುತ್ತೆ, ಕ್ವಶನ್ ಏನಿರುತ್ತೆ, ಅದನ್ನೇ ನಾವು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಬರಿತೀವಿ. ನಂತರದಲ್ಲಿ ನಾವು ವಿವರಣೆಯನ್ನು ಬರಿಬೇಕಾಗುತ್ತೆ ಪತ್ರದಲ್ಲಿ. ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಹುಬ್ಬಳ್ಳಿಯ ವಿದ್ಯಾನಗರದ ನಿವಾಸಿಯಾಗಿದ್ದು ಇಲ್ಲಿನ ಕೆಎಲ್ಇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ವಾಸಸ್ಥಳಕ್ಕೆ ನಿಮ್ಮ ವಿದ್ಯಾನಗರದ ಶಾಖೆ ಹತ್ತಿರವಾಗುತ್ತದೆ. ನಿಮ್ಮ ಬ್ಯಾಂಕಿನಲ್ಲಿ ಈ ಡ್ಯಾಶ್ ಇದ್ದಲ್ಲಿ ನಾವು ಎದಕ್ಕಾಗಿ ಪತ್ರ ಬರಿತಿದ್ದೀವಿ, ಅಲ್ಲಿ ಮೇಲೆ ಏನ್ ಡ್ಯಾಶ್ ಇದ್ದಲ್ಲಿ ಬರೆದಿದ್ವಲ್ಲ ಅದನ್ನೇ ಬರಿಬೇಕಾಗುತ್ತೆ. ಹೊಸ ಖಾತೆ ಆಗಿದ್ರೆ ಹೊಸ ಖಾತೆ ಪಡೆಯುವಲು ಅಂತ ಬರಿಬೇಕು. ಪ್ರಶ್ನೆಯಲ್ಲಿ ಏನಾದ್ರು ಪಾಸ್ಬುಕ್ ಪಡೆಯೋದಕ್ಕೋಸ್ಕರ ಆಗಿದ್ರೆ ಪಾಸ್ಬುಕ್ ಪಡೆಯಲು ಈ ಕೋರಿಕೆಯನ್ನು ಸಲ್ಲಿಸುತ್ತೇನೆ ಅಂತ ಬರಿಬೇಕು. ಸೊ ಇದೇನಿದೆ ಡಿಟ್ಟೋ ಮ್ಯಾಟರ್ ಬರೋದು ಬಿಟ್ಟ ಸ್ಥಳದಲ್ಲಿ ಮಾತ್ರ ಕ್ವಶನ್ ಅಲ್ಲಿ ಬಂದದನ್ನ ಬರೆದ್ರೆ ಸಾಕು. ವಂದನೆಗಳೊಂದಿಗೆ ಸ್ಥಳ ಮತ್ತು ತಮ್ಮ ವಿಶ್ವಾಸ ಅಂತ ಬರೆದು ಸ್ಥಳದ ಕೆಳಗಡೆ ದಿನಾಂಕ, ಸಹಿಯನ್ನ ತಮ್ಮ ವಿಶ್ವಾಸ ಕೆಳಗಡೆ ಮಾಡಬೇಕು. ಇದನ್ನ ನಾವು ಬ್ಯಾಂಕ್ ವ್ಯವಹಾರ ಪತ್ರಕ್ಕೆ ಫಾರ್ಮ್ಯಾಟ್ ಆಗಿ ಬಳಸ್ಕೋತೀವಿ. ಸೊ ಬ್ಯಾಂಕ್ ವ್ಯವಹಾರ ಪತ್ರ ಬರಿಬೇಕಂದ್ರೆ ಈ ಫಾರ್ಮ್ಯಾಟ್ ನ ಯೂಸ್ ಮಾಡಿ ಆನ್ಸರ್ ನ ಬರಿಬೇಕು. ಸೊ ಒಂದು ಎಕ್ಸಾಂಪಲ್ ನ ನೋಡೋಣ. ಒಂದು ಪ್ರಶ್ನೆ ತೆಗೆದುಕೊಂಡಿದ್ದೀನಿ, ಬ್ಯಾಂಕಿನಲ್ಲಿ ಹೊಸದಾಗಿ ಖಾತೆ ತೆಗೆಯುವ ಕುರಿತು ಪತ್ರ ಬರೆಯಿರಿ ಅಂತ ಪ್ರಶ್ನೆ ತೆಗೆದುಕೊಂಡಿದ್ದೀನಿ. ಸೊ ಬ್ಯಾಂಕ್ ನಲ್ಲಿ ಖಾತೆಯನ್ನ ತೆಗಿಬೇಕಂದ್ರೆ ಬ್ಯಾಂಕ್ ವ್ಯವಹಾರ ಪತ್ರ ಅಂತ ಹೆಡ್ಡಿಂಗ್ ಬರಿತೀವಿ. ಬ್ಯಾಂಕ್ ವ್ಯವಹಾರ ಪತ್ರ ಅಂತ ಬರೆದು ಸೊ ಅದರಲ್ಲಿ ಟು ಅಡ್ರೆಸ್ ನ ಬರಿಬೇಕು. ನಾವು ಟು ಅಡ್ರೆಸ್ ವ್ಯವಸ್ಥಾಪಕರು ಅಂದ್ರೆ ಮ್ಯಾನೇಜರ್ ಸ್ಟೇಟ್ ಬ್ಯಾಂಕ್ ಹುಬ್ಬಳ್ಳಿ ಶಾಖೆ. ಸೊ ಇದನ್ನ ಬರೆದ ನಂತರ ಮಾನ್ಯರೇ ಅಂತ ಬರಿಬೇಕು. ಸೊ ಮಾನ್ಯರೇ ಅಂತ ಬರೆದು ನೆಕ್ಸ್ಟ್ ವಿಷಯವನ್ನ ಬರ್ಕೋಬೇಕು. ಸೊ ನಾ ಆಲ್ರೆಡಿ ಪ್ರಶ್ನೆ ತಗೊಂಡಿದ್ದೀನಿ, ಹಿಂದಿಂದು ಫಾರ್ಮೇಟ್ ಇತ್ತು, ಅಲ್ಲಿ ಬಿಟ್ಟ ಸ್ಥಳ ಇಟ್ಟಿದ್ದೆ. ಸೊ ಇದರಲ್ಲಿ ಆನ್ಸರ್ ನ ಸಾಲ್ವ್ ಮಾಡೋಣ. ನಿಮ್ಮ ಬ್ಯಾಂಕಿನಲ್ಲಿ ಹೊಸದಾಗಿ ಖಾತೆ ಪಡೆಯುವ ಕುರಿತು. ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಹುಬ್ಬಳ್ಳಿಯ ವಿದ್ಯಾನಗರದ ನಿವಾಸಿಯಾಗಿದ್ದು ಇಲ್ಲಿನ ಕೆಎಲ್ಇ ಕಾಲೇಜಿನ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ವಾಸಸ್ಥಳಕ್ಕೆ ನಿಮ್ಮ ವಿದ್ಯಾನಗರ ಶಾಖೆ ಹತ್ತಿರವಾಗುತ್ತದೆ. ನಿಮ್ಮ ಬ್ಯಾಂಕಿನಲ್ಲಿ ಹೊಸದಾಗಿ ಖಾತೆ ಪಡೆಯಲು ಈ ಕೋರಿಕೆಯನ್ನು ಸಲ್ಲಿಸುತ್ತೇನೆ. ಇಷ್ಟು ಬರೆದು ವಂದನೆಗಳೊಂದಿಗೆ ಅಂತ ಬರಿಬೇಕು. ವಂದನೆಗಳೊಂದಿಗೆ ಅಂತ ಬರೆದು ಸ್ಥಳ ಹುಬ್ಬಳ್ಳಿ, ತಮ್ಮ ವಿಶ್ವಾಸ ಅಂತ ಬರೆದು ದಿನಾಂಕ ಮತ್ತು ಸೈನ್ ಮಾಡಬೇಕಾಗತ್ತೆ. ಇದಿಷ್ಟು ಫಾರ್ಮ್ಯಾಟ್. ಸೊ ಇದನ್ನ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ದೊರೆಯುತ್ತೆ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.